ನಮಸ್ತೆ ಎಲ್ರಿಗೂ. ನಿಮಗೆ ಯಾರಿಗಾದರೂ ಕಂಡ್ರೆ ಅಸೂಯೆ ಉಂಟಾ ಸಾರ್ ಅಂತ ಈ ಕೃಷ್ಣಾಷ್ಟಮಿಯಲ್ಲಿ ನಮ್ಮ ಹುಡುಗರು ಭೇಟಿಯಾದವ್ರು ಕೇಳಿದ್ರು. ಯಾರ ಮೇಲಾದ್ರೂ ತುಂಬ ಹೊಟ್ಟೆ ಕಿಚ್ಚಿದೆಯಾ ಸಾರ್ ಅಂತ. ನಿಮಗೆ ಯಾವಾಗಲಾದರೂ ಹಂಗೆ ಅನಿಸಿದೆಯಾ? ಒಬ್ಬ ವ್ಯಕ್ತಿನ ನೋಡಿ ನಾನು ಇವನಿಗಿಂತ ಜಾಸ್ತಿ ಆಗಬೇಕು ಅಥವಾ ಇನ್ನೂ ಇವರಿಗಿಂತ ಹೆಚ್ಚು ಜ್ಞಾನ ಪಡಿಬೇಕು ಅಂತ ಯಾವಾಗಲಾದ್ರು ಅನಿಸಿದೆಯಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಹೌದು, ನಿಜವಾಗ್ಲೂ ಹೊಟ್ಟೆ ಕಿಚ್ಚಿದೆ ಅಂತ. ಯಾರ ಮೇಲೆ ಸರ್ ಅಂತ ಕುತೂಹಲದಿಂದ ಕೇಳಿದ್ರು. ಯಾಕಂದರೆ ನನಗೆ ಯಾವತ್ತೂ ಆ ಥರ ಸ್ಪರ್ಧೆ ಭಾವನೆಯೇ ಯಾರೂ ನೋಡಿಲ್ಲ ಯಾವತ್ತೂ. ಆಗ ಕೇಳಿದಾಗ ನಾನು ಹೇಳಿದೆ, ನಮ್ಮ ಗುರುಗಳಿದಾರಲ್ಲ, ನರಸಿಂಹಶಾಸ್ತ್ರಿಗಳು, ಚಂದ್ರಶೇಖರ ಅಯ್ಯರ್, ಶಿವಶಂಕರ ಅಯ್ಯರ್, ಈ ಜೋಸೆಫ್ ಇಮ್ಯಾನ್ಯುಯಲ್ ಸರ್ ಅಂತ, ಹಾಜಿ ಮೊಹಮ್ಮದ್ ಮುಸಾಫಿರ್ ಸರ್ ಅಂತೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಕಂಡ್ರೆ ನನಗೆ ಹೊಟ್ಟೆ ಕಿಚ್ಚು ಅಂದೆ. ನಾನು ನಗ್ತಾನೆ, ಸಿಟ್ಟಿಂದ ಹೇಳಲಿಲ್ಲ. ಯಾಕೆ ಸರ್ ಹಂಗೆ ಹೇಳ್ತೀರಾ ಅಂದರೆ, ನನ್ನನ್ನೆಲ್ಲ ನೋಡಿ ಎಷ್ಟೋ ಜನ ಹೇಳಿದಾರಪ್ಪ, ಪಾಠ ಮಾಡಿದರೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀರಿ ಸರ್, ಮನೆ ಭಾಷೆಯಲ್ಲೇ ಪಾಠ ಮಾಡ್ತೀರಿ, ಸ್ವಾಭಾವಿಕವಾದ ನಗೆಚಾಟಿಕೆಯಿಂದ ತುಂಬ ಸಹಜವಾಗಿ, ಸರಳವಾಗಿ, ಸುಲಲಿತವಾಗಿ ಎಲ್ಲ ವಿಷಯನೂ ತಲೆಗೆ ಹೋಗಂಗೆ ಪಾಠ ಮಾಡ್ತಿರಲ್ಲ ಸರ್ ಅಂತ ನೀವೆಲ್ಲ ಹೇಳ್ತಿರಲ್ಲ, ಎಲ್ಲರೂ ಹೇಳ್ತಾರೆ. ಆದರೆ ನನಗೆ ನಮ್ಮ ಗುರುಗಳಷ್ಟು ಪಾಠ ಮಾಡೋಕ್ಕೆ ಯಾವತ್ತೂ ಆಗಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿದೆ ಅಂತ ನಾನು ಹೇಳಿದೆ ಅವರಿಗೆ. ಯಾಕೆ ಸರ್ ಹಂಗೆ ಹೇಳ್ತೀರಾ ಅಂತ ಕೇಳಿದೆ. ಇದೇ ಕೃಷ್ಣಾಷ್ಟಮಿ ದಿನ ನನಗೆ ಶೃಂಗೇರಿಗೆ ಪ್ರತಿ ಸರಿ ಭೇಟಿ ಕೊಡುವಂಥ ಸೌಭಾಗ್ಯ ಇದೆಯಪ್ಪ. ಇತ್ತು ವರ್ಷಗಳಿಂದ, 10 ವರ್ಷಗಳಿಂದ ನಾನು ಯಾವಾಗಲೂ ಭೇಟಿ ಕೊಡ್ತೀನಲ್ಲಿ. ಅಂದರೆ ನಮ್ಮ ಗುರುಗಳ ಜೊತೆ ಒಂದು ಅದ್ಭುತವಾದ ಅನುಭವ ಪಡೆದಿದ್ದೆ, ಆ ಸುಯೋಗ. ಅದರ ನೆನಪಲ್ಲಿ ನಾನು ಯಾವಾಗಲೂ ಶೃಂಗೇರಿಗೆ ಹೋಗಿ ಬರ್ತೀನಿ. ಆದರೆ ಈ ಸಲ ಹೋಗಿ ಬರೋಕ್ಕಾಗಿಲ್ಲ. ಸ್ವಲ್ಪ ಬೇಜಾರಿದೆ ಮನಸ್ಸಲ್ಲಿ. ಆದರೆ ನೀವೆಲ್ಲ ಬಂದಿದ್ದೀರಲ್ಲ, ಈ ಬೆಳಗಿಂದ ಇರುವ ಜಡಿ ಮಳೆ ಮತ್ತು ಸಂಜೆ ತನಕ ಕುಟುಕು ಮಳೆ, ಈ ಗಾಳಿ, ಮತ್ತು ಯಾರೂ ಸಿಗದೇ ಇರೋದು ಶೃಂಗೇರಿಗೆ ಹೋಗೋಕ್ಕೆ ಸ್ವಲ್ಪ ಬೇಜಾರಿದ್ರು. ನಿಮ್ಮ ಮನೆಯೆಲ್ಲ ನೋಡಿ ಬೇಜಾರು ಹೋಯಿತು ಅಂದೆ ನಾನು. ಅದೆಲ್ಲ ಇರಲಿ ಸರ್, ನೀವು ನಿಮ್ಮ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂತ, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನಾ ಗುರುರವರ ದಿಕ್ಕಂ ಅಂತ ಹೇಳ್ತಾರಪ್ಪ, ಅದು ನಮ್ಮ ಗುರುಗಳ ವಿಷಯದಲ್ಲಿ ಸತ್ಯ. ಜೊತೆಗೆ ಬೈಬಲಲ್ಲಿ ಒಂದು ಮಾತಿದೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಕಳಿಸಿದಾತನಿಗಿಂತ ಕಳಿಸಲ್ಪಟ್ಟವನು ದೊಡ್ಡವನಲ್ಲ ಅಂತ. ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದು ಅಂತ ಸರಳವಾಗಿ ಹೇಳ್ತಾರಲ್ಲ, ಹಾಗೆ ನಾನು ನಮ್ಮ ಗುರುಗಳನ್ನು ನೋಡಿದ್ದು ಅಂತ ಹೇಳಿದೆ. ಹೇಳಿ ಸರ ಒಂದು ಘಟನೆ ಅಂತ ಹೇಳಿದ್ರು ಅವರು. ಆವಾಗ ನಾನು ಹೇಳಿದೆ, ಶೃಂಗೇರಿಯಲ್ಲಿದ್ದಾಗ ಚಂದ್ರಶೇಖರ ಅಯ್ಯರ್ ಮತ್ತು ನಮ್ಮ ನರಸಿಂಹಶಾಸ್ತ್ರಿಗಳು ಇದ್ದರು. ಆಗ ಒಂದ್ಸಲಿ ಅವರಿಗೆ ತುಂಬ ಪ್ರತಿಸ್ಪರ್ಧಿಯಾಗಿದ್ದಂಥ ಒಬ್ಬ ಜನ, ಇವತ್ತಿಗೂ ನನಗೆ ಹೆಸರು ನೆನಪಿದೆ, ರಾಮಣ್ಣವರು ಅಂತ. ಅವತ್ತಿನ ಕಾಲದಲ್ಲಿ ಸ್ಪರ್ಧೆ ಇದ್ದಿದ್ದು ಒಳ್ಳೆಯ ವಿಷಯಕ್ಕೆ, ಅಂದರೆ ಹೊಟ್ಟೆ ಕಿಚ್ಚಿದ್ರು ವಿಶ್ವಾಮಿತ್ರ ವಸಿಷ್ಠರ ಹೊಟ್ಟೆ ಕಿಚ್ಚದು. ಸತ್ಯ ಹೊರಗೆ ತಿಳಿಸ್ಬೇಕು ಅಂತ ವಿಶ್ವಾಮಿತ್ರರು ಹೆಂಗೆ ಹರಿಶ್ಚಂದ್ರನಿಗೆ ಪಂದ್ಯ ಕಟ್ಟಿದ್ರು ಆ ಥರ ಹೊಟ್ಟೆ ಕಿಚ್ಚದು. ಆಗ ನಮ್ಮ ಶಾಸ್ತ್ರಿಗಳು, ಪೂಜ್ಯ ಗುರುಗಳು, ವಿದ್ಯಾದಾನ ಮಾಡಬೇಕಪ್ಪ, ಅನ್ನದಾನ ಮಾಡಬೇಕಪ್ಪ, ಆಶ್ರಯವನ್ನು ಉಚಿತವಾಗಿ ಕೊಡಬೇಕಪ್ಪ ಅಂತ ಹೇಳ್ತಿದ್ರು. ಆದರೆ ರಾಮಣ್ಣವ್ರು ಅದಕ್ಕೆ ವಿರುದ್ಧ. ಇಲ್ಲಪ್ಪ, ನೀವು ಹಿಂಗೆಲ್ಲ ಬರಿಗೈಯಲ್ಲಿ ಕಲಿಸಿದ್ರೆ ಜಗತ್ತು ಮುಂದೆ ಕಷ್ಟ ಆಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಹಣಕಾಸನ್ನು ಅಪೇಕ್ಷೆ ಪಡುವಂಥ ಜನ ಏನು ಮಾಡಬೇಕು? ನಮ್ಮಂಥವ್ರು ಜೀವನ ಮಾಡಬೇಕಲ್ಲ, ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಹೇಳಿದಾಗ ನಮ್ಮ ಗುರುಗಳು ನಕ್ಕರು, ನಮಗೂ ಹೆಂಡತಿ ಮಕ್ಕಳು ಇದ್ದಾರಲ್ಲ ಅಂತ. ಈ ಥರ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ದ ನಾನು, ಆವಾಗ ಅಯಾಚಿತವಾಗಿ ಭಗವದ್ಗೀತೆ ಬಗ್ಗೆ ಒಂದು ಮಾತು ಬಂತು, ಕೃಷ್ಣಾಷ್ಟಮಿ ಆದ್ದರಿಂದ. ಆಗ ಚಂದ್ರಶೇಖರ ಅಯ್ಯರ್ ಮತ್ತು ನರಸಿಂಹಶಾಸ್ತ್ರಿಗಳು ಇದ್ರಲ್ಲ, ಅಲ್ಲಿ ಒಂದು ಮಾತು ಬಂತು. ರಾಮಣ್ಣವ್ರು ಕೇಳಿದ್ರು, ಎಲ್ಲ ವಿಷಯಗಳನ್ನು ಸಹಜವಾಗಿ ಹೇಳ್ತೀರಲ್ಲ ಶಾಸ್ತ್ರಿಗಳೇ, ಹಾಗಾದರೆ ಭಗವದ್ಗೀತೆಯಲ್ಲಿರೋ 700 ಶ್ಲೋಕವನ್ನು ಒಂದೇ ಮಾತಲ್ಲಿ ಹೇಳ್ಬೋದ? ಹಾಗಾದರೆ ಒಂದೇ ವಾಕ್ಯದಲ್ಲಿ ಹೇಳ್ಬೋದ? ಹಾಗಾದರೆ ಆವಾಗ ನರಸಿಂಹಶಾಸ್ತ್ರಿಗಳು ನಕ್ಕರು. ಹೌದಪ್ಪ, ಹೇಳ್ಬೋದು, ಒಂದೇ ವಾಕ್ಯ ಯಾಕೆ, ಒಂದೇ ಪದದಲ್ಲೇ ಹೇಳ್ಬೋದು ಅಂದರು.
ಕೃಷ್ಣಾಷ್ಟಮಿ ದಿನ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬ ಒಂದೇ ಪದದಲ್ಲಿ ಹೇಳ್ಬೋದು, ನಮಗೆಲ್ಲ ಬೆಪ್ಪು ಬೆರಗು ಬಡಿಯುವಂಥ ಸನ್ನಿವೇಶ ಅದು. 700 ಶ್ಲೋಕಗಳ ಭಗವದ್ಗೀತೆನ ಒಂದೇ ಪದದಲ್ಲಿ ಹೇಳೋದ. ಅವಾಗ ಏನು ಸ್ವಾಮಿ ಹೇಳಿ ಅಂದರೆ, ಕೃಷ್ಣಾರ್ಪಣ ಅಂದರು. ಇದೊಂದೇ 700 ಶ್ಲೋಕ ಏನಿದೆ ಅದರ ಸಾರ ಇದೆ ಭಗವದ್ಗೀತೆ, ಅದು ಕೃಷ್ಣಾರ್ಪಣ. ಏನು ಸ್ವಾಮಿ ಅರ್ಥ ಆಗಿಲ್ಲ ನನಗೆ ಅಂತ ಕೇಳಿದಾಗ ಗುರುಗಳು ನಗ್ತಾ ಹೇಳಿದ್ರು. ನಮ್ಮ ಚಂದ್ರಶೇಖರ ಅಯ್ಯರ್ ಅವರು ಅದನ್ನ ಹೇಳ್ತಾರೆ ನೋಡಿ. ನನಗೆ ಪಾಪ ಅವರಷ್ಟು ಜ್ಞಾನ ಇಲ್ಲ ಅಂದಾಗ ಚಂದ್ರಶೇಖರ ಅಯ್ಯರ್ ನಗ್ತಾ ಹೇಳಿದ್ರು, ನರಸಿಂಹಶಾಸ್ತ್ರಿಗಳು ನಮ್ಮನ್ನೆಲ್ಲ ಟೆಸ್ಟ್ ಮಾಡ್ತಾರಪ್ಪ, ಅವರ ಜ್ಞಾನಕ್ಕೆ ಎಡೆ ಇಲ್ಲ, ಅವರು ತುಂಬಿದ ಕೊಡ. ಇರಲಿ, ಭಗವದ್ಗೀತೆನ ಅವರು ಒಂದು ಪದದಲ್ಲಿ ಹೇಳಿದ್ರು ಕೃಷ್ಣಾರ್ಪಣ ಅಂತ. ನಾನು ಹೇಳ್ತೀನಿ ಒಂದು ವಾಕ್ಯದಲ್ಲಿ, ಕೇಳಿ. ಏನು ಒಂದು ವಾಕ್ಯ ಇಡೀ ಭಗವದ್ಗೀತೆ ಸಾರ ಅಂದರೆ, ಕೃಷ್ಣ ಪರಮಾತ್ಮ ಹೇಳಿದಾನೆ ಏನಂತ, ಇಡೀ ವಿಶ್ವದಲ್ಲಿ ಸಕಲ ಜೀವ ಜಂತುಗಳು ಏನಿದೆ, ಸಕಲ ಸೃಷ್ಟಿಯ ಜೀವಜಾಲದ ಎಲ್ಲ ವಸ್ತುಗಳು, ಸಜೀವ ವಸ್ತುಗಳು ಏನಿದೆ, ಅದು ನನ್ನಿಂದ ಏನು ಬಯಸುತ್ತದೋ ಅದೆಲ್ಲವೂ ನನಗೆ ಬೇಕು ಅನ್ನುವುದೇ ಕೃಷ್ಣ ಪರಮಾತ್ಮ ಹೇಳಿದ್ದು ಇಡೀ ಭಗವದ್ಗೀತೆಯ ಸಾರ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಅಂತ ಹೇಳಿದ್ರು. ರಾಮಣ್ಣವರಿಗೆ ತುಂಬ ನಾಚಿಕೆ ಆಗಿದ್ದಿರಬೇಕು. ಯಾಕಂದರೆ ಅದು ಸವಾಲಿನ ಸನ್ನಿವೇಶ ಆಗಿತ್ತು ಆವತ್ತಿನ ಕಾಲದಲ್ಲಿ. ಅವರಿಗೆ ಹೇಳೋಕ್ಕಾಗಲ್ಲ ಅಂತ ಬಂದಿದ್ರು. ಆದರೆ ಅವರು ಇಬ್ಬರು ಗುರುಗಳಿಗೂ ಕೈ ಮುಗಿದು, ಕ್ಷಮಿಸಿ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅನ್ನೋ ಗಾದೆ ನಮ್ಮಂಥವ್ರದ್ದು, ಅರೆಬರೆ ತಿಳಿದವರದ್ದು ಅಂತ ಹೇಳಿ ಇಬ್ಬರಿಗೂ ಕ್ಷಮೆ ಬೇಡಿದ್ರು. ಆಗ ನಮ್ಮ ಗುರುಗಳು ನರಸಿಂಹಶಾಸ್ತ್ರಿಗಳು ಹೇಳಿದ್ರು, ಹಾಗಲ್ಲ, ನೀವು ಆ ಥರ ತಿಳ್ಕೊಬಾರ್ದು. ನೀವು ಈ ಪ್ರಶ್ನೆಗಳನ್ನು ಕೇಳಿದ್ರಿಂದ ತಾನೇ ನಮಗೆ ಹೀಗೆ ಹೇಳಬೇಕು ಅನಿಸಿದ್ದು, 4 ಜನಕ್ಕೆ ತಿಳಿಬೇಕು ಅನಿಸಿದ್ದು. ಆದುದೆಲ್ಲ ಒಳ್ಳೆಯದಕ್ಕೆ, ಮತ್ತು ಮುಂದಾಗುವುದು ಕೂಡ ಒಳ್ಳೆಯದಕ್ಕೆ, ಹಿಂದೆ ಆಗಿದ್ದು ಕೂಡ ಒಳ್ಳೆಯದಕ್ಕೆ. ಇದು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸ್ಬಿಡೋಣ. ಇವತ್ತು ಚೆನ್ನಾಗಿರೋಣ, 4 ಜನಿಗೆ ಒಳ್ಳೇದು ಮಾಡೋಕ್ಕಾಗಿ ನಮ್ಮನ್ನು ದೇವರು ಸೃಷ್ಟಿಸಿದ್ದಾರೆ ಅನ್ನೋದನ್ನು ಮರೀದೇ ಇರೋಣ ಅಂತ ಹೇಳಿ ಎಲ್ಲರಿಗೂ ಗುರುಗಳ ಮನೆಯಲ್ಲೇ ಅವತ್ತು ಕೃಷ್ಣಾಷ್ಟಮಿ ದಿನ ನನಗೆ ಭಗವದ್ಗೀತೆಯ ದರ್ಶನ ಆಯ್ತಪ್ಪ ಅಂತ ನಾನು ಹೇಳಿದೆ. ಆತಿಥ್ಯವನ್ನು ಅವತ್ತೆಲ್ಲರ ಒಡನೆ ಸ್ವೀಕರಿಸಿದಂಥ ಅಮೃತಗಳಿಗೆ ಆಗಿತ್ತದು ಅಂತ. ಜೀವನದಲ್ಲಿ ಕೆಲವು ಸರಿ ಈ ಥರ ಅಮೃತಗಳಿಗೆ ಬರುತ್ತೆ, ಆದರೆ ಗುರುಗಳೊಟ್ಟಿಗೆ ಕಳೆಯದ ಅಮೃತಗಳಿಗೆ ಮತ್ತೆ ಬರೋದಿಲ್ವಲ್ಲ ಅನ್ನೋ ನೋವಿದ್ರು. ಪ್ರತಿ ವರ್ಷ ಶೃಂಗೇರಿಗೆ ನಾನು ಹೋಗಿ ಬರ್ತಿದ್ದೆ, ಆದರೆ ಈ ವರ್ಷ ಅದು ತಪ್ಪಿ ಹೋಯಿತು ಅನ್ನೋ ನೋವಿದೆ. ಆದರೂ ಪರವಾಗಿಲ್ಲ ಬಿಡಿ, ನಿಮ್ಮೊಂದಿಗೆ ಈ ಕ್ಷಣವನ್ನು ಮತ್ತೆ ನೆನಪು ಮಾಡ್ಕೊಳ್ಳೋ ಹಂಗಾಯ್ತಲ್ಲ ಅಂತ ನಾನು ಹೇಳಿದೆ. ಇದು ನನಗೆ ಕಲಿಸಿದ ಗುರುವಿನ ಮಹತ್ತಾಗಿತ್ತು. ಇದು ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಹೇಳಿದೆ. ಯಾಕಂದರೆ ಗುರು ಅನ್ನೋರು ಎಂಥ ನಿಗೂಢವಾದ ಜ್ಞಾನದ ಸಂಪತ್ತಾಗಿರ್ತಾರೆ. ಅವ್ರ ಹತ್ರ ಹೋಗಿ ಉಪನಿಷತ್ ಅಂದರೆ ಹತ್ತಿರದಲ್ಲಿ ಪಾದದ ಕೆಳಗೆ ಕೂತ್ಕೊಂಡು ಸದಾಕಾಲ ಅವರ ಸೇವೆ ಮಾಡ್ತಾ ಎಲ್ಲ ಜಗತ್ತಿನ ರಹಸ್ಯವನ್ನು ತಿಳಿಬೋದಲ್ಲ ಅಂತ ನನಗನ್ನಿಸ್ತು. ಕುವೆಂಪುರವರು ಕಥೆಗಾರ ಮಂಜಣ್ಣ ಅಂತ ಒಂದು ಬರೆದಿದ್ದಾರೆ ನೋಡಿ. ಅದರಲ್ಲಿ ಅವರು ವಿವರಣೆ ಹೇಳೋದೇ ಹಾಗೆ, ನಾನು, ಮಂಜಣ್ಣ, ವಾಸು, ಸೀತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ. ದಗದಗ ಅಂತ ಒಲೆ ಉರಿತಿತ್ತು. ಅಲ್ಲಿ ಬಿಳಿ ಗಡ್ಡದ ಹೊಳಪು ಗಣ್ಣಿನ ಆ ಮುದುಕ ಅನಂತವಾದ ಕತೆ ಹೇಳ್ತಿದ್ದ. ಎಂದೆಂದೂ ಮುಗಿಯದ ಕತೆ, ಮಲೆನಾಡಿನ ಬಿರುಮಳೆಯ ಸನ್ನಿವೇಶದಲ್ಲಿ ಅದನ್ನು ನಾನು ಕೇಳ್ತಾ ಕೂತಿದ್ದೆ ಅಂತ ಹೇಳ್ತಾರಲ್ಲ, ಆ ವರ್ಣನೆ ನನಗೆ ತುಂಬ ಇಷ್ಟ. ನನಗೆ ಸಿಕ್ಕಂಥ ಗುರುಗಳ ಸಮೂಹ ಮತ್ತೊಂದು ಸರಿ ಸಿಕ್ಕಲಿ, ಮತ್ತೆ ಭಗವದ್ಗೀತೆ ಅನ್ನುವ ಮಹಾಸಾಗರವನ್ನು ಒಂದೇ ಒಂದು ಬಿಂದುವಿನಲ್ಲಿ ಯಾರಾದರೂ ಹೇಳುವಂಥ ಗುರುವಿನ ಕಟಾಕ್ಷ ಮತ್ತೆ ನನಗೆ ಸಿಕ್ಕಲಿ ಅನ್ನೋದು ನನ್ನ ಕೃಷ್ಣಾಷ್ಟಮಿಯ ದಿನದ ಆಸೆ ಆಗಿದೆ. ಎಲ್ಲರಿಗೂ ನಮಸ್ತೆ. ಬಾಕಿ ವಿಷಯ ನಾಳೆ ಮಾತಾಡೋಣ.